ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆರಿ ಲಾಂಗ್ ಟೈಮ್ ವೀಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಹುಷಾರಿರೋ ಕಾರಣ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಿರಲಿಲ್ಲ. ನಾನೆಲ್ಲೇ ಮನೆ ಕಡೆ ಎಲ್ಲ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಮಾಡಿರಲಿಲ್ಲ. ಇವತ್ತೇನಕ್ಕಪ್ಪ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಪರ್ಸ್ನಲ್ ರೀಸನಿಂದ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ಎಲ್ಲರೂ ಎಷ್ಟೊಂದು ಜನ ಮುಂದೇನು ಮಾತಾಡ್ತಾರೆ, ಹಿಂದೇನು ಮಾತಾಡ್ತಾರೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕೂಡ ಹಾಕಿದ್ರು, ಏನಕ್ಕೆ ವೀಡಿಯೋ ಮಾಡ್ತಾಯಿಲ್ಲ ನೀನು, ಏನು ಸುಖಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಾಗಿತ್ತು ಮತ್ತು ಇನ್ಸ್ಟಾಗ್ರಾಮಲ್ಲಿ ಬ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಬೇಕಾಗಿತ್ತು ಅಂತ. ಅವ್ರಿಗೆಲ್ಲ ಆಲ್ಮೋಸ್ಟ್ ಕೆಲವ್ರಿಗೆ ಹತ್ರ ಇರೋರಿಗೆಲ್ಲ ಗೊತ್ತಿತ್ತು ಹುಷಾರಿಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿಲ್ಲ ಅಂತ. ಆ್ಯಂಡ್ ದೂರ ಇರೋರಿಗೆಲ್ಲ ಗೊತ್ತಿರಲಿಲ್ಲ. ಮಾಮೂಲಿ ನಮ್ಮ ಬೆಂಗಳೂರು ಸೈಡ್ ಇರೋರೆಲ್ಲ ಮೆಸೇಜ್ ಮಾಡಿ ಫೋನ್ ಮಾಡಿ ಕೇಳ್ತಿದ್ರಿ ಏನಕ್ಕೆ ಅಂತ. ಆಮೇಲೆ ಮಾಡ್ತಮ್ಮ ವೀಡಿಯೋ ಮಾಡಾಕೋದ ಬೇಡವಂತ ಯೂಟ್ಯೂಬ್ ಇನ್ಸ್ಟಾಗ್ರಾಮಿಗೆ ಕೇಳಿದಾಗ ಒಂದಷ್ಟು ಜನ ಹೇಳಿದ್ರಿ ಪರವಾಗಿಲ್ಲ ಮಾಡಾಕಿ ಅಂತ. ಅವ್ರಿಗೆಲ್ಲ ಹೇಳ್ತೀನಿ, ಇನ್ಮೇಲಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೊಂದಷ್ಟು ಜನ ಅಂದ್ರಂತೆ ಏನೋ ತಪ್ಪು ಮಾಡಿರಬೇಕು, ಅದಕ್ಕೆ ವೀಡಿಯೋಸ್ ಮಾಡ್ತಾಯಿಲ್ಲ ಹಂಗೆ ಹಿಂಗೆ ಅಂತ. ಎಂಥ ಮಣ್ಣು ಮಸಿ ಏನೂ ಇಲ್ಲ. ಇನ್ಮೇಲಿಂದ ಯೂಟ್ಯೂಬಲ್ಲಿ ನಮ್ಮದು ವೀಡಿಯೋಸ್ ಅಪ್ಲೋಡ್ ಆಗುತ್ತೆ. ವಾರಕ್ಕೆ 2 ವೀಡಿಯೋನಾದ್ರು ಅಪ್ಲೋಡ್ ಮಾಡ್ತೀನಿ. ಕಂಟೆಂಟ್ ಮಾಡ್ತೀನಿ, ಡೈಲಿ ವ್ಲಾಗ್ಸ್ಗಳು ಮಾಡ್ತೀನಿ. ಆ್ಯಂಡ್ ಇನ್ನೇನೊಂದು 1K ಕಂಪ್ಲೀಟ್ ಆಗ್ತಾ ಬಂತೈತೆ. ನೀವು ಪ್ಲೀಸ್ ಹೋಗಿ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಅವಾಗಿಂದ ನಾನು ಮಾತಾಡ್ತಾಯಿದ್ದೀನಿ, ಅವಾಗಿಂದ ನೋಡ್ಕೊಂಡು ಆಡಿಕೊಂಡು ನಗ್ಗಿತಾ ಅವನೇ. ಆಮೇಲೆ ಇನ್ನೊಂದು ಹೇಳ್ಬೇಕು, ಇವಾಗ ಸ್ವಲ್ಪ ಹೊತ್ತಲ್ಲಿ ಮನೆಯಿಂದ ಆಚೆ ಬಂದಾಗ ನೋಡಿದೆ, ಇವನು ಬಂದು ಇಲ್ಲಿ ಬಾತ್ರೂಮ್ ಮೇಲೆ ಕುಂತಿದ್ದ. ಏನಕ್ಕೋ ಅಲ್ಲಿ ಕುಂತಿದೆಯಲ್ಲ ಅಂತಂದರೆ ಬೆಂಕಿ ಹಾಕೋಬಿಟ್ಟು ಅವನು ಸ್ವಲ್ಪ ಬೆಂಕಿ ಹಾಕೋಬಿಟ್ಟು ಕುಂತಿದ್ದ. ನಾನು ಯಾಕೆ ಅಂತಂದರೆ ನಾನು ಇವಾಗ ಮಾಟ ಮಂತ್ರ ಮಾಡೋದು ಕಲಿಬೇಕು ಅಂತಿದ್ದೀನಿ ಅಂತ ಹೇಳ್ತಿದ್ದ. ಮಾಟ ಮಂತ್ರ ಮಾಡೋದು ಕಲಿತಾ ಇದ್ದೀನಿ ಅಂತಂದರೆ ನಾನು ಬಂದಕ್ಕೆ ಏನು ಬಾತ್ರೂಮಲ್ಲಿ ಬೆಂಕಿ ಕಾಣಿಸ್ತಾ ಇದಲ್ಲ ಅಂತಂದ್ರೆ ಎದ್ಬಾರೋ. ಆಮೇಲೆ ಇದಾಗಿತ್ತು. ಆಮೇಲೆ ಇನ್ನು ಸ್ಟಾರ್ಟ್ ಮಾಡ್ತಿರೋದೇ ಲೇಟಾಗಿ. ಇದು ನಾಳೆನೂ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಇವಾಗ ಬ್ಲಾಗ್ ಗ್ಯಾಪ್ನ ಬಂತು. ರಾತ್ರಿನೂ ಸ್ವಲ್ಪ ಮಾಡಿಬಿಟ್ಟು ಮರ್ತೇ ಹೋಗಿದ್ವಿ. ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ವಿ, ಅದು ನಾನು ವೀಡಿಯೋ ಮಾಡೋದನ್ನೇ ಮರ್ತೋದೆ ನಾನು. ಇವಾಗ ಗ್ಯಾಪ್ನ ಬಂತು. ಅದು ಗ್ಯಾಲರಿ ಚೆಕ್ ಮಾಡ್ತಿದ್ನಲ್ಲ, ಆವಾಗ ನೋಡಿದೆ ನೀವು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಕಂಟಿನ್ಯೂ ಮಾಡಲಿಲ್ಲ ಅಂದ್ಬಿಟ್ಟು ಇವಾಗ ಎದ್ದು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೇನಿಲ್ಲ ವ್ಲಾಗು, ಸ್ವಲ್ಪ ಮನೆ ಕಡೆ ಕೆಲಸ. ಆಮೇಲೆ ದಿನ ಕಂಟೆಂಟ್ ವ್ಲಾಗೇ ಮಾಡೋಕ್ಕಾಗಲ್ಲ, ಅದಕ್ಕೆ ಇನ್ಮೇಲೆ ಡೈಲಿ ವ್ಲಾಗ್ ಕೂಡ ಮಾಡ್ತಾಯಿದ್ದೀನಿ. ಎಲ್ಲರೂ ನೋಡಿ. ಆ್ಯಂಡ್ ಹೋಮ್ ಟೂರು ಮಾಡಬೇಕು, ನಾನು ಹೋಮ್ ಟೂರು ಮಾಡ್ತೀನಿ. ಆಮೇಲೆ ಇನ್ನೊಂದಷ್ಟು ಜನ ಮೆಸೇಜ್ ಹಾಕಿದ್ರಿ, ಇದು ಐಶು ಮಡಿವಾಳ ಅನ್ನೋರು ವ್ಲಾಗ್ ಮಾಡ್ತಾಯಿಲ್ವಾ, ಯಾಕೆ ನಿಲ್ಲಿಸಿದಾರೆ ಅವರು ಅಂತ. ಇಲ್ಲ, ಅವ್ರು ಒಂದಷ್ಟು ಜನ ನೀವು ಮಾಡಲ್ಲ ಅಂತಾರೆ, ಆಮೇಲೆ ತಿರ್ಗಾ ಮಾಡ್ತೀನಿ ಅಂತಾರೆ. ಅವ್ರ ಹತ್ರನೇ ಕೇಳಬೇಕು ನೀವು, ಇನ್ಸ್ಟಾಗ್ರಾಮಲ್ಲಾಗಲಿ ಇಲ್ಲ ಯೂಟ್ಯೂಬೆಲ್ಲಾರ ಹೋಗಿ ಕೇಳಿ ನೋಡಿ ಬ್ಲಾಗ್ ಮಾಡ್ತೀರಾ ಇಲ್ವಾ ಅಂತ. ನಾನು ಕೇಳಿದ್ದಕ್ಕೆ ಇನ್ನೊಂದಷ್ಟು ದಿನ ಮಾಡೋಕ್ಕಾಗಲ್ಲ, ಮಾಡ್ತೀನಿ ಅಂತ ಹೇಳಿದ್ರು. ನೋಡೋಣ ಅದೇನು ಮಾಡ್ತಾರೋ ಗೊತ್ತಿಲ್ಲ. ಆ್ಯಂಡ್ ಏನಿಲ್ಲ, ಮುಖ ಫೇಸ್ ವಾಶ್ ಮಾಡಿಕೊಂಡು ತಿಂಡಿ ಮಾಡಬೇಕು. ಇವಾಗಿನ ತಿಂಡಿ ಬಂದು ಚಿತ್ರಾನ್ನ. ಈಗ ಚಿತ್ರಾನ್ನ ತಿಂಡಿ ತಿಂದ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ. ನೀವು ನಾಷ್ಟ ಮಾಡಿದ್ರ ಅಂತ ಕೇಳ್ತೀನಿ. ನಾಷ್ಟ ಮಾಡಿದರೆ ಎಸ್ ಅಂತ ಕಮೆಂಟ್ ಮಾಡಿ. ನನಗಂತೂ ತಲೆ ಕೆಟ್ಟೋಗೋದು ಇವಾಗ ಸದ್ಯಕ್ಕೆ. ಯಾಕಂದರೆ ಡಾಟಾ ಬೇರೆ ಖಾಲಿ ಆಗ್ಬಿಟ್ಟೈತೆ, ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ಆ್ಯಂಡ್ ಟಿ ವಿಲಿ ಕರೆನ್ಸಿ ಬೇರೆ ಖಾಲಿ ಆಗ್ಬಿಟ್ಟೈತೆ, ಅದಕ್ಕೋಸ್ಕರ ಇವಾಗ ಹಾಕ್ಸ್ಬೇಕು. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾಕೆ ಎಂಡ್ ಮಾಡ್ತಾಯಿದ್ದೀನಿ ಅಂತ. ಹಾಗೆ ನನ್ನ ಅಕೌಂಟ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಲಿಲ್ಲ, ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೇನೊಂದು 1K ಕಂಪ್ಲೀಟ್ ಆಗ್ತಿದೆ, ಅದೊಂದು ಖುಷಿ ಐತೆ. ಆಮೇಲೆ ಇನ್ನೊಂದು ಐತೆ, ಅದನ್ನು ನಾ ಹೇಳಂಗಿಲ್ಲ, ನೀವೇ ಗೆಸ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಅದು.
ಇದಾಗಿತ್ತು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ವಾಚಿಂಗ್ ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗ್ತಿದೆ. ಯಾಕಂದರೆ ಸಬ್ಸ್ಕ್ರೈಬರ್ಸು 1000 ಕಂಪ್ಲೀಟ್ ಆಗ್ತೈತೆ. 4000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. ಬರೀ 1,500 ವಾಚ್ ಅವರ್ ಕಂಪ್ಲೀಟ್ ಆಗೈತೆ. ಇನ್ನೂ 3,000 ಅಷ್ಟು ಐತೆ. ಪ್ಲೀಸ್ ಹೋಗಿ ಒಂದು ವೀಡಿಯೋನೂ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಬಾಯ್, ಲವ್ ಯು, ಟೇಕ್ ಕೇರ್.